ಚಟ್ಟಳ್ಳಿಯ ವೀರಾಂಜನೇಯ ಯುವಕ ಸಂಘದ ವತಿಯಿಂದ ನರೇಂದ್ರ ಮೋದಿ ಸಹಕಾರ ಭವನದಲ್ಲಿ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಹಣತೆಯಿಂದ ಬೆಳಗುವ ಮೂಲಕ ದೀಪಾವಳಿಯನ್ನ ಆಚರಣೆ ಮಾಡಲಾಯಿತು. ಸಹಕಾರ ಸಂಘದ ಅಧ್ಯಕ್ಷರಾದ ಬಲ್ಲಾರಂಡ ಮಣಿಯುತ್ತಪ್ಪ ಮಾತನಾಡಿ, ಹಿಂದೂ ಸಂಪ್ರದಾಯದಂತೆ ಎಲ್ಲೆಡೆ ದೀಪವನ್ನು ಬೆಳಗುವ ಮೂಲಕ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಹಲವು ವರ್ಷಗಳಿಂದ ಚಟ್ಟಳ್ಳಿಯಲ್ಲಿ ವೀರಾಂಜನೇಯ ಯುವಕ ಸಂಘದ ಸದಸ್ಯರು ದೀಪ ಬೆಳಗುವ ಮೂಲಕ ದೀಪಾವಳಿಯ ಆಚರಣೆ ನಡೀತಾ ಇದೆ ಎಂದರು. ಆದರೂ ಸಮೇತ ನಮ್ಮ ವಿಶ್ವಗುರು ನರೇಂದ್ರ ಮೋದಿ ಭವನದಲ್ಲಿ ಹಲವು ವರ್ಷಗಳಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ದೀಪಾವಳಿ ಅನ್ನೋದು ಇವತ್ತೊಂದು ರಾಷ್ಟ್ರದ ಹಬ್ಬ, ಅಂತಾರಾಷ್ಟ್ರೀಯದ ಒಂದು ಹಬ್ಬ. ಅದರಲ್ಲೂ ಸಮೇತ ಇವತ್ತು ಅಯೋಧ್ಯೆಯಲ್ಲಿ 1,26,00,000 ಜ್ಯೋತಿಯನ್ನು ಬೆಳಗಿಸುವಂಥದ್ದು. ಈ ಕಾರ್ಯಕ್ರಮವನ್ನು ಚಟ್ಟಳ್ಳಿಯ ವಿಶ್ವಗುರು ನರೇಂದ್ರ ಮೋದಿ ಭವನದಲ್ಲಿ ನಮ್ಮ ಸಂಘಟನೆಗಳು ವೀರಾಂಜನೇಯ ಯುವಕ ಸಂಘದಿಂದ ಆಚರಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನನ್ನು ಕರೆದಿದ್ದೀರಿ. ನಾನು ಕೂಡ ಈ ಸಹಕಾರ ಸಂಘದ ಒಬ್ಬ ಅಧ್ಯಕ್ಷ. ನಾನು ಸ್ವತಃ ಒಂದು ಅಭಿಮಾನಿ. ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮುಂದುವರಿಲಿ. ಇರುವವರೆಗೆ ಜನ್ಮಾಂತರ ಮುಂದಿನ ದಿನಗಳಲ್ಲಿ ಸಮೇತ ಈ ದೀಪವಾಗಿಯೇ ಬೆಳೀಲಿ ಅನ್ನೋಂಥ ಒಂದು ಆಶೀರ್ವಾದವನ್ನು ನಾನು ಇಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇದನ್ನು ಯಾವುದೇ ತೊಡಕುಗಳು ಬಂದರೂ ಸಮೇತ ಅಧಿಕಾರ ಬಲ್ಲಾರಂಡ ಮಣಿಯುತ್ತಪ್ಪನವರಿಗೆ ಈಗ ಅಧ್ಯಕ್ಷನಾಗಿ ಇರ್ಬೋದು. ಮುಂದಿನ ಯಾವ ಅಧ್ಯಕ್ಷರು ಬಂದರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಇಲ್ಲಿ ನಡೀಬೇಕು ಅನ್ನುವಂಥದ್ದು ಘೋಷಣೆಯನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಇದು ಶಾಶ್ವತವಾಗಿ ನಡೀತದೆ. ಅಂದರೆ ಇಲ್ಲಿ ಎಲ್ಲವೂ ಒಂದು ಏನು ಅಂತಂದರೆ ಇದು ಧರ್ಮದ ಆಧಾರಿತ, ಯಾರ್ದೋ ಸ್ವಂತ ಬಿಲ್ಡಿಂಗಲ್ಲಿ ನಡೆಯೋದಲ್ಲ. ಇಲ್ಲಿ ಒಂದು ವಿಶ್ವಗುರು ನರೇಂದ್ರ ಮೋದಿ ಭವನದ ಎದುರುಗಡೆ ನಡೀತಾ ಇದೆ. ಇದಕ್ಕೆ ಯಶಸ್ವಿಯಾಗಿ ನಮ್ಮ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾನು ಸಮೇತ ಇದಕ್ಕೆ ಕೈ ಜೋಡಿಸ್ತೇನೆ. ನನ್ನ ಜೀವ ಇರುವವರೆಗೆ, ಮುಂದಿನ ಪೀಳಿಗೆ ಇರುವವರೆಗೆ, ನಾನು ಹೋದರೂ ನನ್ನ ಮಗದಿದ್ರೆ ಮೊಮ್ಮಗಳು ಎಲ್ಲರೂ ಸಮೇತ ಈ ಮೋದಿ ಭವನದಲ್ಲಿ ಈ ಕಾರ್ಯಕ್ರಮ ನಡೀಲೇಬೇಕು, ನಡೀತಾ ಇರ್ತದೆ. ಇದಕ್ಕೆ ಆ ಈಶ್ವರ ಇಗ್ಗುತಪ್ಪ ಕಾವೇರಮ್ಮ ನಾವು ಸ್ಥಾಪನೆ ಮಾಡಿದಿರೋ ಒಂದು ಇಲ್ಲಿ ವೀರಾಂಜನೇಯ, ಆ ಮಹಾಗಣಪತಿ, ಮಹಾವಿಷ್ಣು, ಅದರ ಜೊತೆಯಲ್ಲಿ ಪಂಚಮುಖಿ ವಾಯುಪುತ್ರ ಈರಳೆದು, ಪಶುಪತಿನಾಥ, ಗಣಪತಿ ಮತ್ತು ಇದು ಅದರ ಜೊತೆಯಲ್ಲಿ ಊರಿನ ದೇವರುಗಳಾದ ಈರಳೆಯ ಭಗವತಿ, ಶೇರಳ ಭಗವತಿ, ಶ್ರೀಮಂಗಳ ಭಗವತಿ, ಈ ಎಲ್ಲ ದೇವರುಗಳ ಆಶೀರ್ವಾದ ಇಲ್ಲಿ ಇದ್ದೇ ಇರ್ತದೆ. ಇದು ಶಾಶ್ವತವಾಗಿ ನಡೀತಾ ಇರಬೇಕು ಅನ್ನೋಂಥದ್ದು ನನ್ನ ಹಾರೈಕೆ.